ಹಲೋ ಎವ್ರಿವನ್, ಓನ್ಲಿ ಫಾರ್ ಲವ್ ಮೂರನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಿಯಾನ್ ಆಫೀಸಲ್ಲಿ ಇರ್ತಾನೆ. ಅಲ್ಲಿಗೆ ಅವನ ಅಸಿಸ್ಟೆಂಟ್ ಬಂದು ಫಂಡ್ ಬಗ್ಗೆ ಹೇಳ್ತಾನೆ. ಆಗ ಶಿಯಾನ್ ಹೇಳ್ತಾನೆ, ನನ್ಗಿದ್ರ ಬಗ್ಗೆ ಮೊದಲೇ ಗೊತ್ತಿತ್ತು. ಆಗ ಅವನ ಅಸಿಸ್ಟೆಂಟ್ ಹೇಳ್ತಾನೆ, ಈಗ ನಾವ್ ಏನ್ ಮಾಡೋದು? ಆಗ ಶಿಯಾನ್ ಹೇಳ್ತಾನೆ, ಮಿನ್ಯೂ ಗ್ರೂಪ್ಗಂತೂ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ, ಇದನ್ನ ನಾವ್ ಯಾಕೆ ನಿಲ್ಲಿಸ್ಬೇಕು? ಮತ್ತೊಂದ್ ಕಡೆ ಶೂಯಿನ ನೋಡ್ತೀವಿ, ಆಫೀಸ್ ನಲ್ಲಿ ಇರ್ತಾಳೆ. ಅಲ್ಲಿಗೆ ಜಿಯು ಬರ್ತಾಳೆ. ಶಿಯಾನ್ ಮನೇಲಿ ಇದ್ಲಲ್ಲ, ಅವಳೇ ಇವಳು. ಶೂಯಿಗೆ ಅವಳು ಪರಿಚಯ ಮಾಡ್ಕೋತಾಳೆ. ಇವಳು ಅಬ್ರಾಡ್ ಅಲ್ಲಿ ಓದ್ಕೊಂಡ್ ಬಂದಿರ್ತಾಳೆ. ನಾನು ಇಲ್ಲಿಗೆ ಇಂಟರ್ನ್ಶಿಪ್ ಗಾಗಿ ಬಂದಿದ್ದೀನಿ, ನನಗೆ ಸಹಾಯ ಮಾಡಿ. ಆಗ ಶೂಯಿ ಓಕೆ ಅಂತ ಹೇಳಿ ಎಲ್ರು ಕೂಡ ಕೆಲಸ ಮಾಡ್ತಿದ್ರೆ ಜಿಯು ಮಾತ್ರ ಫೋನಲ್ಲಿ ಏನನ್ನ ನೋಡಿ ನಗ್ತಿರ್ತಾಳೆ. ಶೂಯಿ ಅವಳನ್ನ ಕೋಪದಿಂದ ನೋಡ್ತಿರ್ಬೇಕಾದ್ರೆ ಶೂಯಿಗೆ ಜಿಯು ಗಿಫ್ಟ್ ಕೊಡೋಕೆ ಬರ್ತಾಳೆ. ಆದ್ರೆ ಶೂಯಿ ಜಿಯುಗೆ ಅವಳ ಗಿಫ್ಟ್ ನ ರಿಟರ್ನ್ ಕೊಡ್ತಾಳೆ. ಆಗ ಜಿಯು ಮತ್ತೆ ಶೂಯಿ ಹತ್ರ ಗಿಫ್ಟ್ ತಗೊಂಡು, ನಾನು ಇಲ್ಲಿಗೆ ಹೊಸ್ದಾಗಿ ಬಂದಿದ್ದೀನಿ, ಕೆಲಸ ಕಲಿಯೋದಿಕ್ಕೆ ಇನ್ನು ಸಮಯ ಬೇಕು, ಫ್ಯೂಚರ್ ಅಲ್ಲಿ ನನಗೆ ಸಹಾಯ ಮಾಡಿ ಅಂತ ಹೇಳಿ ಅವಳಿಗೆ ಗಿಫ್ಟ್ ಕೊಡ್ತಾಳೆ. ಆಗ ಶೂಯಿ, ನನಗೆ ಯಾವುದೇ ಗಿಫ್ಟ್ ಕೂಡ ಬೇಡ, ನೀನಿಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳಿ ಅವಳು ವರ್ಕ್ ಮಾಡೋದಿಕ್ಕೆ ಒಂದು ರೆಕಾರ್ಡರ್ ನ ಕೊಡ್ತಾಳೆ. ಇದ್ರಲ್ಲಿ ನಾನು ಇಂಟರ್ವ್ಯೂ ಮಾಡಿರೋ ರೆಕಾರ್ಡ್ ಇದೆ, ಇದ್ರಲ್ಲಿರೋ ಕ್ವಶನ್ ಆನ್ಸರ್ ಆರ್ಗನೈಸರ್ ಮಾಡು, ಜೊತೆಲಿ ನಿನ್ ಗಿಫ್ಟ್ ಅನ್ನು ಕೂಡ ವಾಪಸ್ ತಗೊಂಡೋಗು ಅಂತ ಹೇಳ್ತಾಳೆ. ಆಗ ಸಿಯು ಅದನ್ನ ಕೇಳಿಸ್ಕೊತಿರ್ಬೇಕಾದ್ರೆ ಅವಳಿಗೆ ಗೊತ್ತಾಗುತ್ತೆ ಶಿಯಾನ್ ಕೊಟ್ಟಿರೋ ಇಂಟರ್ವ್ಯೂ ಅಂತ. ಅದನ್ನ ಕೇಳಿಸ್ಕೊಂತ, ಇಂಟರ್ವ್ಯೂ 2 ಗಂಟೆ ಇರುತ್ತೆ, ಅದ್ ಹೇಗೆ ನಮ್ಮ ಅಂಕಲ್ 2 ಗಂಟೆ ಸಮಯ ಇವ್ರ ಜೊತೆ ಮಾತಾಡಿದ್ರು ಅಂತ ಯೋಚನೆ ಮಾಡ್ತಾ ಆಫೀಸಿಂದ ಹೊರಗಡೆ ಬಂದು ಶಿಯಾನ್ ಅಸಿಸ್ಟೆಂಟ್ಗೆ ಕಾಲ್ ಮಾಡ್ತಾಳೆ, ನಾನ್ ಕೆಲಸ ಮಾಡೋದಕ್ಕೆ ಸಹಾಯ ಮಾಡು ಅಂತ. ಆಗ ಶಿಯಾನ್ ಅಸಿಸ್ಟೆಂಟ್ ಹೇಳ್ತಾನೆ, ಟ್ರೈ ಮಾಡ್ತೀನಿ. ಆಗ ಜಿಯು ಹೇಳ್ತಾಳೆ, ಆಫೀಸ್ ಸಮಯ ಮುಗಿಯೋದ್ರಲ್ಲಿ ನನಗೆ ಈ ವರ್ಕ್ ಕಂಪ್ಲೀಟ್ ಆಗ್ಬೇಕು. ಮತ್ತೆ ಶಿಯಾನ್ ನೋಡ್ತೀವಿ, ಜಿನ್ ಜೊತೆ ಮೀಟಿಂಗ್ಗೆ ಅಂತ ಬಂದಿರ್ತಾನೆ. ನಿನ್ಗೆ ಫಂಡಿಂಗ್ಸ್ ಬೇಕಾದ್ರೆ ನಾನ್ ಕೊಡ್ತೀನಿ, ಆದ್ರೆ ನೀನ್ ನನಗೆ ಅಮೌಂಟ್ ನಾ ವಾಪಸ್ ಕೊಡೋದಿಕ್ಕೆ ನಿನ್ ಸಮಯನ ವೇಸ್ಟ್ ಮಾಡ್ಕೋತೀಯ. ಆಗ ಜಿನ್ ಹೇಳ್ತಾನೆ, ನಾನ್ ನಿಮ್ ಜೊತೆ ಒಂದ್ ಡೀಲ್ ಮಾಡ್ಕೋತೀನಿ, ಆದ್ರೆ ನನ್ಗೀಗ ದುಡ್ಡು ಬೇಕೇ ಬೇಕು. ಆಗ ಶಿಯಾನ್ ಹೇಳ್ತಾನೆ, ನಾನ್ ನಿನಗೆ ಅಮೌಂಟ್ ಕೊಡ್ತೀನಿ, ಜೊತೆಗೆ ನಿನ್ ಕಂಪ್ನಿನ ಡೆವಲಪ್ ಮಾಡೋದಿಕ್ಕೆ ಸಹಾಯ ಕೂಡ ಮಾಡ್ತೀನಿ. ಅವನ್ ಮಾತ್ ಕೇಳಿ ಶಿಯಾನ್ ಕಂಪ್ನಿ ಜೊತೆ ಡೀಲ್ ಮಾಡ್ಕೊಳ್ಳೋದಿಕ್ಕೆ ಒಪ್ಕೋತಾನೆ. ಇದನ್ನ ಕೇಳಿಸ್ಕೊಂಡು ಅಲ್ಲೇ ಇದ್ದ ಮತ್ತೊಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಜಿಯುನ ನೋಡ್ತೀವಿ, ಕೆಲಸ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ನೀರನ್ನ ಕೀಬೋರ್ಡ್ ಮೇಲೆ ಚೆಲ್ಬಿಡ್ತಾಳೆ. ಇದರಿಂದ ಕಂಪ್ಯೂಟರ್ ಪೂರ್ತಿ ಹಾಳಾಗುತ್ತೆ, ಮತ್ತೆ ಕೆಲಸನ ಮಾಡ್ಬೇಕಾಗಿರುತ್ತೆ. ಅದರಿಂದ ಅವಳಿಗೆ ತುಂಬಾನೇ ಕೋಪ ಬರುತ್ತೆ, ಅಲ್ಲಿಂದ ಹೊರಟೋಗ್ತಾಳೆ. ಯೂನಿ ಹೊಸ್ತಾಗಿ ಇನ್ನೊಬ್ಬ ಹುಡುಗಿ ಜಾಯ್ನ್ ಆಗಿರ್ತಾರೆ, ಅವ್ರನ್ನ ಎಲ್ರಿಗೂ ಪರಿಚಯ ಮಾಡಿ ಶೂಯಿನ ಕೇಳ್ತಾಳೆ, ನಿನ್ ಜೊತೆ ಇಂಟರ್ನ್ಶಿಪ್ ಮಾಡಕ್ ಬಂದಿರೋ ಹುಡುಗಿ ಎಲ್ಲೋದ್ಲು, ಆಗ್ಲೇ ಮನೆಗೆ ಹೋದ್ಲಾ ಅಂತ ಹೇಳಿ ಅವಳನ್ನ ರೇಗ್ಸೋದಿಕ್ಕೆ ಶುರು ಮಾಡ್ತಾಳೆ. ಅವಳು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶೂಯಿ ಫ್ರೆಂಡ್ ಹೇಳ್ತಾಳೆ, ಯೂನಿಗೆ ಹೊಸ್ತಾಗಿ ಒಬ್ಬ ಇಂಟರ್ನ್ ಸಿಕ್ಕಿದಾಳೆ, ಅವಳು ದೊಡ್ಡ ಕಾಲೇಜ್ ನಲ್ಲಿ ಓದ್ಕೊಂಡ್ ಬಂದಿದ್ದಾಳೆ, ಅವಳಿಗೆ ತುಂಬಾನೇ ಅವಾರ್ಡ್ ಸಿಕ್ಕಿದೆ. ಆಗ ಶೂಯಿ ಹೇಳ್ತಾಳೆ, ನನ್ಗಿದ್ರಿಂದ ಯಾವುದೇ ವ್ಯತ್ಯಾಸ ಆಗಲ್ಲ. ಮತ್ತೆ ಜಿಯುನ ನೋಡ್ತೀವಿ, ಅವ್ರ ಗ್ರ್ಯಾಂಡ್ ಫಾದರ್ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ತಾಳೆ. ಅಲ್ಲಿಗೆ ಶಿಯಾನ್ ಕೂಡ ಬರ್ತಾರೆ. ಜಿಯು ಶಿಯಾನ್ ನ ನೋಡ್ತಿದ್ದಾಗೆ ಗ್ರ್ಯಾಂಡ್ ಫಾದರ್ ಶಿಯಾನ್ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಗ್ರ್ಯಾಂಡ್ ಫಾದರ್ ಹೇಳ್ತಾರೆ, ಅವಳನ್ನ ಜರ್ನಲಿಸ್ಟ್ ಆಗಿ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡಿದೀಯಾ? ಆಗ ಶಿಯಾನ್ ಹೇಳ್ತಾನೆ, ನನಗೆ ಮಿಸ್ಟರ್ ಗು ಹೇಳಿದ್ರು, ಅದು ಅಲ್ದಲೆ ಇವಳಿಗೆ ಜರ್ನಲಿಸಂ ಸೂಟ್ ಆಗುತ್ತೆ, ನೀನು ಯಾರ್ ಇನ್ಚಾರ್ಜ್ ಅಲ್ಲಿ ಇದ್ದೀಯಾ ಅಂತ ಕೇಳ್ತಾನೆ. ಆಗ ಜಿಯು ಹೇಳ್ತಾಳೆ, ಶೂಯಿ ಜೊತೆ ನಾನು ವರ್ಕ್ ಮಾಡ್ತಿರೋದು. ಆಗ ಶಿಯಾನ್ ಹೇಳ್ತಾನೆ, ಸರಿಯಾಗಿ ಕೆಲಸ ಮಾಡ್ಬೇಕು. ಆಗ ಜಿಯು ಹೇಳ್ತಾಳೆ, ಶೂಯಿ ನನ್ಗೆ ಸರಿಯಾಗಿ ಕೆಲಸ ಹೇಳ್ಕೊಡ್ತಿಲ್ಲ, ನಾನು ಅವಳಿಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಫ್ರೆಂಡ್ಸ್, 2ನೇ ಎಪಿಸೋಡ್ ನಲ್ಲಿ ಜಿಯುನ ಶೂಯಿ ಎಕ್ಸ್ ಬಾಯ್ ಫ್ರೆಂಡ್ ನ ಹೊಸ ಗರ್ಲ್ ಫ್ರೆಂಡ್ ಅಂತ ಹೇಳಿದೆ, ಅದು ಮಿಸ್ ಆಗಿ ಸಾರಿ. ಜಿಯು ಶಿಯಾನ್ ಸಿಸ್ಟರ್ ಮಗಳಾಗಿರ್ತಾಳೆ. ಮತ್ತೊಂದ್ ಕಡೆ ಗುಹಾನ್ ಹುಡ್ಗಿ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಅಲ್ಲಿಗೆ ಬಾಯ್ ಕೂಡ ಬಂದಿರ್ತಾಳೆ. ಗುಹಾನ್ನ ಹಾಗೆ ನೋಡ್ತಾ ನಿಂತಿರ್ತಾಳೆ. ಮತ್ತೊಂದ್ ಕಡೆ ಶೂಯಿನ ನೋಡ್ತೀವಿ, ಅವಳಿಗೆ ಮೆಸೇಜ್ ಬರುತ್ತೆ, ಡೈರೆಕ್ಟರ್ ಇಂದ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನ ಶಿಯಾನ್ಗೆ ಕಳ್ಸಿದೀವಿ. ಆಗ ಶೂಯಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ, ಶಿಯಾನ್ನ ನಾನೇ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಶಿಯಾನ ನೋಡ್ತೀವಿ, ಅವ್ರ ತಂದೆ ಜೊತೆ ಕೂತಿರ್ತಾರೆ. ಆಗ ಅವ್ರು ಹೇಳ್ತಾರೆ, ಒಂದ್ಸಾರಿ ಮಿನ್ಯೂ ಐಡಿಯಾನು ಕೂಡ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಆಗ
ಶಿಯಾನ್ ಹೇಳ್ತಾನೆ ಸರಿ ಅಂತ ಹೇಳಿ ಅಲ್ಲಿಂದ ಆಚೆ ಹೋಗ್ತಾನೆ. ಶಿಯಾನ್ ರಾತ್ರಿ ರೂಮಲ್ಲಿ ಕೂತ್ಕೊಂಡು ಶೂಯಿ ಮಾಡಿರೋ ಇಂಟರ್ವ್ಯೂನ ನೋಡ್ತಿರ್ತಾನೆ. ಪ್ರೊಫೆಸರ್ ಯುಗೆ ಕಾಲ್ ಮಾಡಿ ನಾಳೆ ನೀನು ಫ್ರೀಯಾ? ಆಗ ಯು ಹೇಳ್ತಾರೆ ನಾಳೆ ರಾಕ್ ಲೈನ್ಗೆ ಹೋಗ್ತಿದ್ದೀನಿ. ಆಗ ಶಿಯಾನ್ ಹೇಳ್ತಾನೆ ಲೊಕೇಶನ್ ನ ಸೆಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಡೇ ಶೂಯಿನ ಆಫೀಸಲ್ಲಿ ನೋಡ್ತೀವಿ. ಅವಳಿಗೆ ಮೇಲ್ ಬಂದಿರುತ್ತೆ, ಅವಳು ಮಾಡಿರೋ ಇಂಟರ್ವ್ಯೂ ಅಪ್ರೂವ್ ಆಗಿರಲ್ಲ, ಅದಕ್ಕೆ ರೀಸನ್ ಕೂಡ ಕೊಟ್ಟಿರೋದಿಲ್ಲ. ಜಿಯು ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ನನ್ನ ಅಂಕಲ್ ನನ್ನನ್ನ ಎಷ್ಟೊಂದು ಇಷ್ಟಪಡ್ತಾರೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮತ್ತೆ ಶೂಯಿನ ನೋಡ್ತೀವಿ ಡೈರೆಕ್ಟರ್ ಜೊತೆ ಮಾತಾಡ್ತಾ ಕೂತಿರ್ತಾರೆ. ಮಿಸ್ ಈ ಕೇಳ್ತಾರೆ ಶಿಯಾನ್ ನಿನ್ ಇಂಟರ್ವ್ಯೂನ ಅಪ್ರೂವ್ ಮಾಡಿಲ್ಲ, ಅವ್ರನ್ನ ಇಂಟರ್ವ್ಯೂ ಮಾಡೋದಿಕ್ ಹೋಗಿದ್ದಾಗ ಅವ್ರ ಹತ್ರ ಉಲ್ಟಾ ಸೀದಾ ಕ್ವಶನ್ ಕೇಳ್ದ, ಅದರಿಂದ ಅವ್ರಿಗೇನಾದ್ರೂ ಕೋಪ ಬಂದಿದ್ಯಾ? ಆಗ ಶೂಯಿ ಹೇಳ್ತಾಳೆ ಕೋಪ ಮಾಡ್ಕೋಬೇಕಾಗಿರೋದು ನಾನು. ಆಗ ಮಿಸ್ ಈ ಹೇಳ್ತಾರೆ ಶಿಯಾನ್ಗೆ ಫೋನ್ ಮಾಡಿ ಅವನ ಜೊತೆ ಮಾತಾಡು ಅಂತ ಹೇಳ್ತಾರೆ. ಆಗ ಶೂಯಿ ಹೇಳ್ತಾಳೆ ನನ್ನ ಹತ್ರ ಶಿಯಾನ್ ನಂಬರ್ ಇಲ್ಲ. ಆಗ ಮಿಸ್ ಈ ಹೇಳ್ತಾರೆ ನನ್ನ ಹತ್ರ ಇದೆ ಅಂತ ಹೇಳಿ ಶೂಯಿಗೆ ಶಿಯಾನ್ ನಂಬರ್ನ ಸೆಂಡ್ ಮಾಡ್ತಾರೆ. ಮತ್ತೊಂದ್ ಕಡೆ ಶಿಯಾನ್ ಯು ಕಳ್ಸಿರೋ ಲೊಕೇಶನ್ಗೆ ಬಂದಿರ್ತಾರೆ. ಅವ್ರ ಜೊತೆ ರಾಕ್ ಲೈನ್ ಅಲ್ಲಿ ಇರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ. ಮತ್ತೆ ಶೂಯಿನ ನೋಡ್ತೀವಿ. ಶಿಯಾನ್ಗೆ ತುಂಬಾನೇ ಮೆಸೇಜ್ ಮಾಡಿರ್ತಾಳೆ, ಆದ್ರೆ ಶಿಯಾನ್ ಅವಳಿಗೆ ಯಾವುದೇ ಮೆಸೇಜ್ ಕೂಡ ರಿಪ್ಲೈ ಮಾಡಿರಲ್ಲ. ಅದರಿಂದ ಶಿಯಾನ್ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಕೇಳ್ತಾಳೆ ನಾನು ಶಿಯಾನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅಪಾರ್ಟ್ಮೆಂಟ್ ಸಿಗುತ್ತಾ ಅಂತ ಹೇಳ್ತಾಳೆ. ಆದ್ರೆ ಅವನು ಏನನ್ನು ಕೂಡ ಹೇಳೋದಿಲ್ಲ. ನೆಕ್ಸ್ಟ್ ಡೇ ಅವನ ಅಸಿಸ್ಟೆಂಟ್ ಶಿಯಾನ್ ನ ಕೇಳ್ತಾಳೆ ಶೂಯಿ ನಿಮ್ ಜೊತೆ ಮಾತಾಡ್ಬೇಕಂತೆ, ತುಂಬಾನೇ ಮೆಸೇಜ್ ಮಾಡಿದಾಳೆ, ಆದ್ರೆ ನೀವು ಯಾವುದೇ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡಿಲ್ಲ. ಆಗ ಶಿಯಾನ್ ಫೋನ್ ನೋಡ್ತಾನೆ, ಅದ್ರಲ್ಲಿ ತುಂಬಾನೇ ಮೆಸೇಜಸ್ ಇರುತ್ತೆ. ಆಗ ಅವನ ಅಸಿಸ್ಟೆಂಟ್ ಹೇಳ್ತಾನೆ ಶೂಯಿಗೆ ನೀವೇ ಕಾಲ್ ಬ್ಯಾಕ್ ಮಾಡಿ. ಆಗ ಶಿಯಾನ್ ಹೇಳ್ತಾನೆ ನಿನ್ಗೇನ್ ಅನ್ಸುತ್ತೆ, ನಾನು ಅವಳಿಗೆ ಕಾಲ್ ಮಾಡ್ತೀನ? ಆಗ ಅವನ ಅಸಿಸ್ಟೆಂಟು ನಾನೇ ಶೂಯಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಅವನನ್ನ ನಿಂತ್ಕೋ ಅಂತ ಹೇಳಿ ನೀನು ಕೂಡ ಕಾಲ್ ಮಾಡಬೇಡ ಅಂತ ಹೇಳ್ತಾನೆ. ಅದರಿಂದ ಅವನ ಅಸಿಸ್ಟೆಂಟು ಶೂಯಿಗೆ ಮೆಸೇಜ್ ಮಾಡಿ ಹೇಳ್ತಾನೆ ವರ್ಕಿಂಗ್ ಅವರ್ ನಲ್ಲಿ ಪರ್ಸನಲ್ ವಿಷಯದ ಬಗ್ಗೆ ಶಿಯಾನ್ ಮಾತಾಡೋದಿಲ್ಲ. ಅವನ ಮಾತನ್ನ ಕೇಳಿಸ್ಕೊಂಡು ಶೂಯಿ ಇದ್ರಲ್ಲಿ ಪರ್ಸನಲ್ ವಿಷಯ ಏನ್ ಬಂತು, ನನ್ನ ವರ್ಕಿಂಗ್ ಡೆಡ್ ಲೈನ್ ಕೂಡ ಹತ್ರ ಬರ್ತಿದೆ, ಹೇಗಾದ್ರೂ ಮಾಡಿ ನಾನು ಶಿಯಾನ್ ಮೀಟ್ ಮಾಡ್ಲೇಬೇಕು, ನಾನ್ ಮಾಡಿದ ಇಂಟರ್ವ್ಯೂನ ಯಾಕೆ ಅಪ್ರೂವ್ ಮಾಡ್ಲಿಲ್ಲ, ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನನ್ನ ಇಯರಿಂಗು ಅವ್ರ ಹತ್ರನೇ ಇದೆ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ನೋಡ್ತೀವಿ. ಯು ಇಂದ ಮೆಸೇಜ್ ಬಂದಿರುತ್ತೆ, ಬ್ರೌನ್ ನಿನ್ನ ಮೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದಾದ್ಮೇಲೆ ಶಿಯಾನ್ಗೆ ಶೂಯಿ ತುಂಬಾನೇ ನೆನಪಾಗ್ತಿರ್ತಾಳೆ. ಆಫೀಸ್ ಇಂದ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಶಿಯಾನ್ ಅಸಿಸ್ಟೆಂಟ್ ಬಂದು ಕೇಳ್ತಾನೆ ಶೂಯಿ ಮನೆ ಹತ್ರ ಅವಳಿಗಾಗಿ ಕಾಯೋದಿಕ್ಕೆ ಅಂತ ಹೋಗ್ತಿದ್ದೀರಾ? ಆದ್ರೆ ಶಿಯಾನ್ ಏನನ್ನು ಮಾತಾಡ್ತಲೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ ಮನೆ ಹತ್ರ ಅವನಿಗಾಗಿ ಕಾಯ್ತಾ ನಿಂತಿರ್ತಾಳೆ. ಅಲ್ಲಿಗೆ ಶಿಯಾನ್ ಕಾರ್ ಬರುತ್ತೆ. ಅದನ್ನ ನೋಡಿ ಶಿಯಾನ್ ಕಾರ್ ಒಳಗಡೆ ಇದಾರೋ ಇಲ್ವೋ ಅಂತ ಚೆಕ್ ಮಾಡ್ತಿರ್ತಾಳೆ. ಶೂಯಿನ ನೋಡಿ ಶಿಯಾನ್ ಕಾರಿಂದ ಇಳ್ದು ಆಚೆ ಬರ್ತಾರೆ. ಆಗ ಶೂಯಿ ಕೇಳ್ತಾಳೆ ನನ್ನ ಪ್ರಾಜೆಕ್ಟ್ ನ ನೀವ್ ಯಾಕೆ ರಿಜೆಕ್ಟ್ ಮಾಡಿದ್ದೀರಾ? ಅದ್ರಲ್ಲಿ ಏನ್ ತಪ್ಪಿದೆ, ಯಾವ ಕಾರಣಕ್ಕೆ ಅದನ್ನ ರಿಜೆಕ್ಟ್ ಮಾಡಿದ್ದೀರಾ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ ನೀವೇ ಹೇಳ್ಬೇಕು ಅಂತ ಕೇಳ್ತಾಳೆ. ಆಗ ಶಿಯಾನ್ ಅವಳಿಗೆ ಅದ್ರಲ್ಲಿ ತುಂಬಾನೇ ಮಿಸ್ಟೇಕ್ ಇದ್ದಾವೆ ಅಂತ ಹೇಳಿ ಒಂದೊಂದೇ ಹೇಳ್ತಾನೆ. ಅವನ್ ಮಾತು ಕೇಳಿದ್ಮೇಲೆ ಅವಳು ಕೂಡ ಅವನ ಮಾತು ಸರಿ ಅನ್ಸುತ್ತೆ, ಡ್ರಾಫ್ಟ್ ನ ಅಲ್ಲೇ ಮಾಡಿ ಅವನಿಗೆ ತೋರ್ಸೋದಿಕ್ಕೆ ಅಂತ ಕೂತ್ಕೋತಾಳೆ. ಆಗ ಶಿಯಾನ್ ಹೇಳ್ತಾನೆ ಮನೆ ಒಳಗಡೆ ಬಂದು ನಿನ್ ಕೆಲ್ಸನ ಮಾಡಬಹುದು. ಅವನ್ ಮಾತು ಕೇಳಿ ಶೂಯಿ ಕೂಡ ಶಿಯಾನ್ ಇಂದಲೇ ಹೋಗ್ತಿರ್ಬೇಕಾದ್ರೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ ಈ ರಾತ್ರಿಲಿ ಅವ್ರ ಮನೆಗೆ ಹೋಗೋದು ಸರಿಯಲ್ಲ, ಅವ್ರ ಮನೇಲಿ ಬೇರೆ ಯಾರಾದ್ರೂ ಇದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಶಿಯಾನ್ಗೆ ಹೇಳ್ತಾಳೆ ಈ ರಾತ್ರಿಲಿ ನಿಮ್ ಮನೆ ಒಳಗಡೆ ಬರೋದು ಸರಿಯಲ್ಲ. ಆಗ ಶಿಯಾನ್ ಹೇಳ್ತಾನೆ ಇಲ್ಲಿವರೆಗೂ ಬಂದಿದ್ಯಾ, ಡ್ರಾಫ್ಟ್ ನ ರೆಡಿ ಮಾಡಿ ನನ್ಗೆ ತೋರ್ಸ್ಬಿಟ್ಟು ಹೋಗ್ಬಹುದಲ್ವಾ? ಶೂಯಿ ಅವನ್ ಮಾತ್ಗೆ ಒಪ್ಕೊಂಡು ಮನೆ ಒಳಗಡೆ ಹೋಗಿ ಕೆಲಸ ಮಾಡ್ತಾ ತುಂಬಾನೇ ಬ್ಯುಸಿ ಆಗಿರ್ತಾಳೆ. ಶಿಯಾನ್ ಶೂಯಿನ ನೋಡ್ತಾ ಮನಸ್ಸಿನಲ್ಲೇ ಮಾತಾಡ್ತಾನೆ ಇವಳು ನಿಜವಾಗ್ಲೂ ಇಲ್ಲಿಗೆ ಕೆಲಸ ಮಾಡೋದಿಕ್ಕೆ ಅಂತಲೇ ಬಂದಿದ್ದಾಳೆ. ಮತ್ತೊಂದ್ ಕಡೆ ಗುಹಾನ್ ಜಿಯುನ ನೋಡ್ತೀವಿ. ಅವರಿಬ್ರು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಗುಹಾನ್ ಕೇಳ್ತಾನೆ ನಿನ್ ಕೆಲ್ಸ ಹೇಗ್ ನಡೀತಿದೆ? ಆಗ ಜಿಯು ಹೇಳ್ತಾಳೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ನನಗೆ ಅಲ್ಲಿಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ, ಅದಕ್ಕಾಗಿ ಈ ವೈನನ್ನ ತಗೊಂಡ್ ಬಂದಿದ್ದೀನಿ, ಇದನ್ನ ಅಂಕಲ್ ಕೊಡ್ತೀನಿ, ಆ ಕೆಲ್ಸಕ್ಕೆ ನನ್ನನ್ನ ಕಳಿಸ್ಬೇಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಗುಹಾನ್ ಹೇಳ್ತಾನೆ ಈ ವೈನ್ಗಾಗಿ ಶಿಯಾನ್ ಅವನ್ ಮನ್ಸನ್ನ ಬದಲಾಯಿಸೋದಿಲ್ಲ, ಇದನ್ನ ಪರ್ಚೇಸ್ ಮಾಡಿ ಅಮೌಂಟನ್ನ ವೇಸ್ಟ್ ಮಾಡಿದ್ಯಾ ಅಷ್ಟೇ. ಮತ್ತೆ ಶೂಯಿನ ನೋಡ್ತೀವಿ. ಕೆಲಸ ಮಾಡ್ತಿರ್ಬೇಕಾದ್ರೆ ಶಿಯಾನ್ ನ ನೋಡ್ತಾಳೆ. ಶೂಯಿಗಾಗಿ ಲೆಮನ್ ಜ್ಯೂಸ್ ನ ರೆಡಿ ಮಾಡಿ ಕುಡಿಯೋದಿಕ್ಕೆ ಕೊಡ್ತಾನೆ. ಶೂಯಿ ಜ್ಯೂಸ್ ನ ನೋಡ್ತಾ ಅವನಿಗೆ
ಅವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ಶಿಯಾನ್ ಕೂಡ ವೈನ್ ಕುಡಿತಾ ಬುಕ್ಸ್ ಓದ್ತಾ ಕೂತಿರ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಕಾಲ್ ಬರುತ್ತೆ. ಅಂಕಲ್, ನೀವು ಬ್ಯುಸಿಯಾಗಿದ್ದೀರಾ, ನಾನು ಮನೆಗೆ ಬರಬಹುದಾ ಅಂತ ಕೇಳ್ತಾಳೆ. ಆದ್ರೆ ಶಿಯಾನ್ ಅವಳು ಬರದ್ ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಶೂಯಿ ಮನೇಲಿರೋದ್ರಿಂದ. ಮತ್ತೆ ಜಿಯುನ ನೋಡ್ತೀವಿ. ಅವಳು ಗುಹಾನ್ಗೆ ಹೇಳ್ತಾಳೆ, ಅಂಕಲ್ ನನ್ನನ್ನ ಮನೆಗೆ ಬರದ್ ಬೇಡ ಅಂತ ಹೇಳಿದ್ರು. ಆಗ ಗುಹಾನ್ ಹೇಳ್ತಾನೆ, ನಿಮ್ಮ ಅಂಕಲ್ ಯಾವ್ದೋ ಹುಡ್ಗಿನ ಡೇಟ್ ಮಾಡ್ತಿರ್ಬೇಕು, ಇಬ್ರು ಜೊತೆಲಿರ್ಬೇಕು, ಅದಕ್ಕೆ ನಿನ್ನ ಮನೆಗ್ ಬರೋದು ಬೇಡ ಅಂತ ಹೇಳಿದ್ದಾರೆ. ಆಗ ಜಿಯು ಹೇಳ್ತಾಳೆ, 3 ವರ್ಷ ಆದ್ಮೇಲೆ ಅಂಕಲ್ ಯಾವ್ದೋ ಹುಡ್ಗಿನ ಇಷ್ಟಪಡ್ತಿದ್ದಾರೆ, ಅವ್ರ ಹೊಸ ಗರ್ಲ್ ಫ್ರೆಂಡ್ನ ನಾನು ನೋಡ್ಲೇಬೇಕು. ಮತ್ತೆ ಶೂಯಿ ಶಿಯಾನ್ನ ನೋಡ್ತೀವಿ. ಹೊಸ್ತಾಗಿ ಡ್ರಾಫ್ಟ್ ನ ರೆಡಿ ಮಾಡಿ ಶಿಯಾನ್ಗೆ ತೋರಿಸ್ತಾಳೆ. ಅದನ್ನ ರಿಜೆಕ್ಟ್ ಮಾಡ್ತಾನೆ. ಮತ್ತೆ ರೆಡಿ ಮಾಡೋದಕ್ಕೆ ಹೇಳ್ತಾನೆ. ಶೂಯಿ ಕೂತ್ಕೊಂಡು ಡ್ರಾಫ್ಟ್ ನ ಮತ್ತೆ ರೆಡಿ ಮಾಡಿ ಶಿಯಾನ್ಗೆ ತೋರಿಸ್ತಾಳೆ. ಆದ್ರೆ ಅವನು ಅದನ್ನು ಕೂಡ ರಿಜೆಕ್ಟ್ ಮಾಡಿ ಮತ್ತೆ ರೆಡಿ ಮಾಡೋದಕ್ಕೆ ಹೇಳ್ತಾನೆ. ಶೂಯಿ 3ನೇ ಸಾರಿ ಕೂತ್ಕೊಂಡು ಡ್ರಾಫ್ಟ್ ನ ರೆಡಿ ಮಾಡಿ ಶಿಯಾನ್ಗೆ ತೋರಿಸ್ತಾಳೆ. ಅದನ್ನ ನೋಡಿ ಅವನು ಅಪ್ರೂವಲ್ ಕೊಡ್ತಾನೆ. ಆಗ ಶೂಯಿ ಶಿಯಾನ್ನ ಕೇಳ್ತಾಳೆ, ನಾವೀಗ ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದಲ್ವಾ? ಅದನ್ನ ಕೇಳಿ ಶಿಯಾನ್ಗೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನು? ಆಗ ಶೂಯಿ ಹೇಳ್ತಾಳೆ, ನಿಮ್ಗೆ ನನ್ನ ಎಡಿಟಿಂಗ್ ಲೆವೆಲ್ ಇಷ್ಟ ಆಗಿದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ಮತ್ತೊಂದು ಆಪರ್ಚುನಿಟಿ ಕೊಡಿ. ಆಗ ಶಿಯಾನ್ ಕೇಳ್ತಾನೆ, ಇದರಿಂದ ನನ್ಗೇನು ಉಪಯೋಗ? ಆಗ ಶೂಯಿ ಹೇಳ್ತಾಳೆ, ನಿಮ್ಮ ಹೆಸರಲ್ಲಿ ಇನ್ನೊಂದು ಆರ್ಟಿಕಲ್ ಬರಿತೀನಿ. ಆಗ ಶಿಯಾನ್ ಹೇಳ್ತಾನೆ, ಇದ್ರಿಂದ ನಿನಗ್ ಮಾತ್ರ ಉಪಯೋಗ, ನನಗಲ್ಲ. ಆಗ ಶೂಯಿ ಅವನತ್ರ ಈ ರೀತಿ ಸಾರಿ ಕೇಳ್ತಾಳೆ. ಆಗ ಅವಳಿಗೆ ಶಿಯಾನ್ ಹೇಳಿದ ಮಾತು ನೆನಪಾಗುತ್ತೆ. ಕೆಲ್ಸದ ಸಮಯದಲ್ಲಿ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ಬೇಕು, ಪರ್ಸನಲ್ ಸಮಯದಲ್ಲಿ ಪರ್ಸನಲ್ ವಿಷಯದ ಬಗ್ಗೆ ಮಾತ್ರ ಮಾತಾಡ್ಬೇಕು ಅಂತ ಹೇಳಿರ್ತಾನೆ. ಅದು ನೆನಪಾಗುತ್ತೆ. ಶಿಯಾನ್ನ ಕೇಳ್ತಾಳೆ, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಆಗ ಶಿಯಾನ್ ಹೇಳ್ತಾನೆ, ಇಲ್ಲ. ನಿನ್ಗೆ ಬಾಯ್ ಫ್ರೆಂಡ್ ಇದಾನ ಅಂತ ಕೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನನ್ಗೆ ಬಾಯ್ ಫ್ರೆಂಡ್ ಇಲ್ಲ. ನಿಮ್ಮನ್ನ ಮೊದಲನೇ ಸಾರಿ ಮೀಟಿಂಗ್ಗೆ ಅಂತ ಮೀಟ್ ಮಾಡೋದಿಕ್ಕೆ ಬಂದಾಗ ನನಗೆ ಬ್ರೇಕಪ್ ಆಯ್ತು. ಆದ್ರೆ ಶಿಯಾನ್ ಅವಳ ಮಾತನ್ನ ನಂಬೋದಿಲ್ಲ. ಆಗ ಶೂಯಿ ಹೇಳ್ತಾಳೆ, ಪ್ಲೀಸ್ ನನ್ ಮಾತನ್ನ ನಂಬಿ. ಆಗ ಶಿಯಾನ್ ಕೇಳ್ತಾನೆ, ನೀನ್ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಶೂಯಿ ಶಿಯಾನ್ಗೆ ತುಂಬಾನೇ ಹತ್ರ ಹೋಗಿ ನಾನ್ ನಿಮ್ಮನ್ನ ಅಪ್ರೋಚ್ ಮಾಡಬಹುದಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಆರ್ಟ್ ಬಿಟ್ಟು ತುಂಬಾನೇ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆಗ ಶಿಯಾನ್ ಕೇಳ್ತಾನೆ, ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆಗ ಶೂಯಿ ಹೇಳ್ತಾಳೆ, ಹಿಂದೆ ಸರಿಯೋ ಮಾತೇ ಇಲ್ಲ. ಆಗ ಶಿಯಾನ್ ಹೇಳ್ತಾನೆ, ಆಗಿದ್ಮೇಲೆ ಮತ್ತೆ ನನ್ನನ್ನ ಯಾಕೆ ಹೇಳ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನಾನ್ ನಿಮ್ ಮಾತನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆಗ ಶಿಯಾನ್ ಶೂಯಿಗೆ ಮನೆಗೆ ಹೋಗೋದಿಕ್ಕೆ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.